ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಮ್ಮ ಪಪ್ಪ ಇದ್ದಾರೆ ಅಲ್ವಾ, ಅವರು ಏನೋ ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದಾರೆ. ಅವ್ರೇನು ಸ್ನ್ಯಾಕ್ಸ್ನ ರೆಡಿ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಡ್ಯಾಡಿ, ಏನು ಸ್ನ್ಯಾಕ್ಸ್ ಮಾಡ್ತಿದ್ದೀರಪ್ಪ? ಬ್ರೆಡ್ ಆಮ್ಲೆಟ್. ಬ್ರೆಡ್ ಆಮ್ಲೆಟ್ ಮಾಡ್ತಿದ್ದಾರೆ ನಮ್ಮ ಡ್ಯಾಡಿ. ಸೊ ಇವಾಗ ಹಂಚಿಟ್ರು. ನೆಕ್ಸ್ಟು ಹಂಚಿನ ಬಿಸಿ ಆಗ್ಬೇಕು. ಬಿಸಿ ಆದಮೇಲೆ ಬಿಸಿ ಆಗೋರು ಕಾಯಿ. ಬಿಸಿ ಆಗಿದ್ಮೇಲೆ ಹೇಳ್ತಾರಂತೆ. ಸೊ ಹಂಚು ಬಿಸಿ ಆಗೋವರೆಗೂ ವೇಟ್ ಮಾಡಿ, ಓಕೆನಾ? ಮನೆಯೆಲ್ಲ ಘಾಟ್ ಮಾಡಿ ಕೆಂಬರಿಸ್ತಿದ್ದಾರೆ. ನೋಡೋಣ ಅದು ಯಾವ ಥರ ಆಗುತ್ತೆ ಬ್ರೆಡ್ ಆಮ್ಲೆಟ್ಟು, ಯಾವ ರೇಂಜಿಗೆ ಬರುತ್ತೆ ಅಂತ. ಕೆಮ್ಮು ಮಾತ್ರ ಬರ್ತಾ ಇದೆ ಸದ್ಯಕ್ಕೆ, ಬಾಯಲ್ಲಿ ನೀರಂದ್ರೂ ಬರ್ತಿಲ್ಲ. ಅದು ಮುಂದೆ ನೋಡ್ತಾ ನೋಡ್ತಾ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ಆಲ್ರೆಡಿ ಒಂದು 4 ರೆಡಿ ಇದೆ. ತವಾ ಮೇಲೆ 4 ರೆಡಿ ಇದೆ. ಟೋಟಲ್ 8 ಆಗಿದೆ ನೋಡ್ರಿ. ಬ್ರೆಡ್ ಆಮ್ಲೆಟ್ ಮಾಡ್ತೀನಿ ಅಂತ ಎಲ್ಲ ಸೀದಿರ್ಸ್ತಿತ್ತು ನಮ್ಮಪ್ಪ. ಬ್ರೆಡ್ ಆಮ್ಲೆಟ್. ಅರೆ कहना क्या चाहते हो? ಬ್ರೆಡ್ ಆಮ್ಲೆಟ್. ನಾನು ಅದನ್ನೇ ಹೇಳಿದ್ದು. ಬ್ರೆಡ್ ಅಂತ ಹೇಳ್ತೀರಾ? ಬ್ರೆಡ್ ಆಮ್ಲೆಟ್. ನಾವೇನು ತುಂಬ ಆಸೆ ಪಟ್ಟು ಹೊಟ್ಟೆ ಹಸಿ ಹಿಡ್ಕೊಂಡು ಕಾಯ್ತಾ ಇದ್ದೀವಿ. ನಮ್ಮಪ್ಪ ನೋಡಿದ್ರೆ ಬ್ರೆಡ್ನೆಲ್ಲ ಸೀರಿಸ್ತಾ ಇದ್ದಾರೆ. ಎಲ್ಲರೂ ತಂದೆ ಆಫೀಸಿಂದ ಬಂದರೆ ಟೀನ ಕಾಫಿ ಮಾಡ್ಕೊಡ್ತಾರೆ. ನಾನು ನನ್ನ ಮಗಳಿಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಡ್ತಿದ್ದೀನಿ. ಇದು ನಮ್ಮ ಟೈಮ್. ಎಸ್, ಇದು ನಿಮ್ದು ಟೈಮ್. ಎಲ್ಲರಿಗೂ ಬ್ರೆಡ್ ಸೀತಿದೆ, ಉಪ್ಪು ಜಾಸ್ತಿ ಆಗಿದೆ, ಖಾರ ಆಗಿದೆ, ಘಾಟ್ ಆಗಿದೆ ಅಂದ್ರೆ ಹೆಂಗೆ? ಎಷ್ಟು ಕೆಮ್ಮು ಬರ್ತಾ ಇದೆ ಅಂತ ನನಗೆ ಗೊತ್ತು ಫ್ರೆಂಡ್ಸ್. ಅವರಿಗೆ ಅವ್ರು ಹೇಳ್ತಾರೆ ಎಲ್ಲ ಹೆಣ್ಮಕ್ಳಿಗೂ ಈ ಥರ ತಂದೆ ಸಿಗೋದಿಲ್ಲ. ಸೊ ಆಫೀಸಿಂದ ಬಂದಿದ ತಕ್ಷಣ ನಮಗೆ ಕುಕ್ ಮಾಡೋವಂಥವ್ರು ನಮಗೆ ಸಿಕ್ಕಿದ್ದಾರೆ. ಸೊ ಅವ್ರು ಮಾಡಿಕೊಡ್ತಾರೆ, ನಾವು ಚೆನ್ನಾಗಿ ತಿಂತೀವಿ ಅಷ್ಟೇ. ಗೈಸ್, ಇವಾಗ ಒಂದು ಮೊಟ್ಟೆನ ಒಡೆದು ಒಂದು ಲೋಟದಲ್ಲಿ ಹಾಕ್ಕೊತಾ ಇದ್ದಾರೆ. ತುಂಬ ಘಾಟ್ ಆಗಿದೆ ಮನೆ, ತುಂಬ ಘಾಟು. ಘಾಟ್ ಯಾಕಾಯಿತು ಅಂದರೆ ಅವ್ರು ಅದಕ್ಕೆ ಉಪ್ಪು ಖಾರ ಪುಡಿ ಹಾಕಿದ್ರಲ್ಲ, ಹಂಗಾಗಿ ಘಾಟ್ ಆಗಿದೆ. ಒಂದು ಸ್ವಲ್ಪ ಹೊತ್ತು ಕಿಟಕಿ ಬಾಗಿಲು ಎಲ್ಲ ಓಪನ್ ಮಾಡಿ ಇಟ್ಕೊಂಡ್ರೆ ಘಾಟ್ ಹೋಗುತ್ತೆ. ತಿನ್ನೋಕ್ಕೋಸ್ಕರ ನಾವೇನು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊತೀವಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಈ ಥರ ವೆರೈಟಿ ಮಾಡಬೇಕಾದ್ರೆ ಮಾಡ್ಕೊಳ್ಳೇಬೇಕಂತ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ಥರ ಹಿಂಗೆ ಲಕ 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 ಅಂತ ಮಿಕ್ಸ್ ಮಾಡಿ, ನನಗೆ ಗೊತ್ತೈತಿ ನೀನು ಎಷ್ಟೇನು ಮಾಡ್ತೀಯ ಅಂತ. ಅದನ್ನ ಆಮ್ಲೆಟ್ ಥರ ಅದ್ರೊಳಗೆ ಹಾಕ್ತಾರೆ ಫ್ರೆಂಡ್ಸ್. ಎಸ್, ನಮಗೂ ಗೊತ್ತಿದೆ ಸ್ವಲ್ಪ, ಆಯ್ತಾ? ಸ್ವಲ್ಪ ಗೊತ್ತಿರಲೇಬೇಕು, ತಿನ್ಬೇಕಲ್ವ? ಭಾಳ ತಿನ್ಬೇಕಾದ್ರೆ ಸ್ವಲ್ಪ ಗೊತ್ತಿರಬೇಕು. ಹೌದೌದು ಗೈಸ್, ಇವಾಗ ನಮ್ಮಪ್ಪ ಮಾಡ್ತಿದ್ದಾರೆ ಇದನ್ನ. ನಾನು ನನ್ನ ನೆಕ್ಸ್ಟು ವಿಡಿಯೋದಲ್ಲಿ ನಾನೇ ಮಾಡ್ತೀನಿ. ಸೊ ಅವ್ರದ್ದು ಬೆಸ್ಟ್ ಬರುತ್ತಾ ನಂದು ಬೆಸ್ಟ್ ಬರುತ್ತಾ ಅಂತ ನೆಕ್ಸ್ಟಿನ ವಿಡಿಯೋದಲ್ಲಿ ನೋಡೋಣ. 100% ಚಾಲೆಂಜ್ ಮಾಡ್ತೀನಿ. ಇಲ್ಲ ಗೈಸ್, ನಂದೇ ಬರೋದು. ಯಾಕಂದರೆ ನಾನು ಅವ್ರ ಥರ ಈ ಥರ ಬ್ರೆಡ್ನೆಲ್ಲ ಇಷ್ಟೊಂದು ಡಾರ್ಕಾಗಿ ಮಾಡಲ್ಲ. ಡಾರ್ಕಾಗಿ ಮಾಡದೇ ಇದ್ರೆ ಅದು ಕಿಚಿ ಅಂತ ತಿನ್ನಬೇಕಾದ್ರೆ ಆಗುತ್ತೆ. ಹೆಂಗೋ, ಬಟ್ ನಾನು ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ವಿಡಿಯೋನ ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಲಡ್ಡು ಗೈಸ್ ನೋಡ್ರಿ, ನನ್ನ ವಾಚ್ ತಗೊಂಡು ಅವಳು ಏನು ಮಾಡ್ತಿದ್ದಾಳಂತ. ನನಗೆ ಒಂದು ದಿವ್ಸಕ್ಕೆ ಒಂದು ಮುತ್ತು ಕೊಡೋದ್ರೆ ಕೊಡಲ್ಲ, ನನ್ನ ವಾಚಿಗೆ ಮುತ್ತು ಕೊಡ್ತಾ ಇದ್ದಾಳೆ. ಲಡ್ಡು ದೇ ದೇ ಗುಡ್ ಗರ್ಲ್. ಇನ್ನೂ ಆಗಿಲ್ಲೇನಪ್ಪ ನಿಮ್ಮದು ಬ್ರೆಡ್ ಆಮ್ಲೆಟ್ಟು? ಅವಾಗಿಂದ ವೇಟ್ ಮಾಡ್ತಿದ್ದೀನಿ ಗೈಸ್. ಆಗುತ್ತೆ ಅಂತಾನೆ ಇದ್ದಾರೆ. ಯಾವಾಗ ಆಗುತ್ತೋ ಗೊತ್ತಿಲ್ಲ. पैसे कौन दिए? हाँ पैसे कौन दिए?
ಅಮ್ಮಮ್ಮಮ್ಮ ಗೈಸ್ ನೋಡಿ, ಕಾಯಿನ್ ಇಟ್ಕೊಂಡು ಆಟಾಡ್ತಾ ಇದ್ದಾಳೆ. ಯಾರಿಗೂ ಗೊತ್ತಿಲ್ಲ ಅವಳಿಗೆ ಅದು ದುಡ್ಡು ಎಲ್ಲಿಂದ ಸಿಕ್ತು ಅಂತ. ಲಡ್ಡು ಕೌನ್ ದಿಯಾ ಪೈಸೆ ತುಜೆ? ಲಡ್ಡುಗೆ ಪೈಸೆ ಸಿಕ್ಕಿದೆ. ಹೆಂಗೆ? ಗೈಸ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಇನ್ನೂ ನಮ್ಮಪ್ಪ ಇನ್ನೂ ಒಂದು ಮಾಡಬೇಕಂತೆ. ಸೊ ಹಾಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಲಡ್ಡು ನೋಡಿ ಲಡ್ಡು ಸೇ ಹಾಯ್. ಲಡ್ಡು ಹಾಯ್. ಲಡ್ಡು ಇವಳು ಯಾವಾಗಲೂ ಹಿಂಗೆ, ನಾನು ನಮ್ಮಪ್ಪ ಏನಾದ್ರು ಮಾಡ್ಬೇಕಾದ್ರೆ ಮಧ್ಯೆ ನಂದೇಡಿ ಇರಲಿ ಅಂತ ಮಧ್ಯೆ ಬಂದ್ಬಿಡ್ತಾಳೆ. ಲಡ್ಡು क्या करूँ इनसे तुम्हें वहाँ? ಭಾಳ ಭಾಳ ನೈಸು. ಯಾರ ಹತ್ರ ಹೆಂಗಿರ್ಬೇಕಂತ ತುಂಬ ಚೆನ್ನಾಗಿ ಗೊತ್ತಿದೆ ಗೈಸ್ ಇವಳಿಗೆ. ಭಾಳ ಡ್ರಾಮಾ ಮಾಡ್ತಾಳೆ. ಡ್ರಾಮಾ ಕ್ವೀನ್ ಇವಳು. ಇನ್ನು ನಮ್ಮ ಪಪ್ಪ ಆಗ್ತಾನೆ ಇದ್ದಾರೆ. ಲಾಸ್ಟ್ ಅಂತೆ. ಸೊ ಇದೊಂದು ಆಗಿದ ತಕ್ಷಣ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಇದನ್ನ. ಸೊ ಅವಾಗ ಗೊತ್ತಾಗುತ್ತೆ ಯಾರ ಕೈ ರುಚಿ ಹೆಂಗೆ ಟೇಸ್ಟ್ ಬರುತ್ತೆ ಅಂತ. ಅಲ್ವಾ ಡ್ಯಾಡಿ? ಇಂಥ ಪಾಠ ನೋಡಿದ್ದೇವೆ, ಕೇಳಿದ್ದೇವೆ. ಆಗವಲ್ಲ ಹೋಗವಲ್ಲ ಅಂತ ಗೊತ್ತಿರೋ ವಿಷಯ. ಆದರೆ ನಾನು ಮಾಡಿ ತೋರಿಸ್ತೀನಿ. ಯಾಕೆ ಅಂದರೆ ನಾನು ನಿನ್ನ ಮಗಳು. ಅದೇ ನನಗೆ ಭಯ ಆಗ್ತಿರೋದು. ಆ ಭಯ ಇರಲಿ, ಹಂಗೆ ಮೇಂಟೈನ್ ಮಾಡಿಪ್ಪ. ಅದನ್ನ ಡಿಪ್ ಮಾಡಿ 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 ಈ ಥರ ಉಲ್ಟಾ ತಿರುಗಿಸಿ ಹಾಕ್ತಾನೇ ಇದ್ದಾರೆ. थैंक यू जा मम्मी करे जा लड्डू मम्मी कहाँ है? लड्डू और फुल बिजी इದ್ದಾಳೆ ಲಡ್ಡು. ಲಡ್ಡು ಲಡ್ಡು ನೋಡ್ರಿ, ಅಷ್ಟು ಕರೀತಿದ್ದೀನಿ ನೋಡಿ ಈಗ ಲಡ್ಡು ಲಡ್ಡು ಅಂತ. ಸ್ವಲ್ಪ ಇಷ್ಟು ಮರ್ಯಾದೆ ಇಲ್ಲ ನನಗೆ. ಹೋಗ್ಲಿ ಬಿಡ್ರಿ, ಏನು ಮಾಡೋಕ್ಕಾಗಲ್ಲ. ಅದೊಂದು ಡೈಲಾಗ್ ನೀವು ಕೇಳಿದ್ರು ಅಂತೀನಿ. ಅಷ್ಟು ಹೋಗಿದ್ರು ಮರ್ಯಾದಿಲ್ಲ ಅಂತಂದ್ರೆ ಆಡೆ ಹೋಗ್ತಿದ್ರೆ ಏನೋ ಬಾಬು ಅಂದ್ರೆ ಯಾಕೆ ಅಲ್ಲ ಆಡೆ ಇದ್ದೆ ನಾನು ಆನೇನಾ ಗಾಯ್ಸ್? ಎಲ್ಲ ಇಷ್ಟೇ. ಅವ್ರು ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಲ್ವಾ ಮಮ್ಮಿ? ಹೌದು. ಹೌದಾ? ಕರೆಕ್ಟಾ? ಬನ್ನಿ, ಅಷ್ಟು ಘಾಟ್ ಎಲ್ಲ ಓಡಿಸಿ. ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಹಾಕ್ತಾರೆ ನಮ್ಮಪ್ಪ ಮೊಟ್ಟೆಗೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ನನಗೆ ಹೀಗೆ ಬಾಯಿ ನೀರು ಬರ್ತಾ ಇದೆ ಅವ್ರಿಗೆ ಹೇಳಿದ್ದು. ಹಂಗಾಗಿ ಹೇಳ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೈಸ್ ನೋಡ್ರಿ, ನಮಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ತಾನೇ ಕುಂತ್ಬಿಟ್ಟಿದ್ದಾರೆ ರೆಡ್ಡಿಯಾಗಿ. ನೋಡ್ರಿ, ನನಗೆ ಕರೀತಾ ಇಲ್ಲ, ಅವಳಿಗೆ ಆಮ ಅಂತೆ. ಆಮ ಗೈಸ್ ನೋಡ್ರಿ, ಚೆನ್ನಾಗಿ ರೆಡಿಯಾಗಿದೆ. ಈಗ ಅದನ್ನ ಟೇಸ್ಟ್ ಮಾಡಿ ನೋಡೋಣ ಹೆಂಗೆ ಬಂದಿದೆ ಅಂತ. ಸೊ ನೀವು ಕಮೆಂಟ್ ಮಾಡಿ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಇದು ನಮ್ಮ ಸಣ್ಣ ಪ್ರಯತ್ನ. ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇದ್ದೇ ಇರಲಿ. ಲಡ್ಡುನೂ ರೆಡಿಯಾಗಿ ಕೂತಿದ್ದಾಳೆ ತಿನ್ನಕ್ಕೆ. ಲಡ್ಡು ಹಾಯ್. ಅವಳು ಮಾಡಲ್ಲ ಬಿಡ್ರಿ. ಸೊ ಟೇಸ್ಟ್ ಮಾಡೋಕೆ ರೆಡಿನಾ? ರೆಡಿ. ಬನ್ನಿ ಗೈಸ್, ನಮ್ಮ ಲಡ್ಡು ಎದುರ್ತಿದ್ದಾಳೆ.
ನಮ್ಮಪ್ಪ ಮಾಡಿರೋದು ಬ್ರೆಡ್ ಆಮ್ಲೆಟ್ನ ತಿನ್ನೋಕ್ಕೆ ನೋಡ್ರಿ, ನಮಗೆ ಟೇಸ್ಟ್ ನೋಡ್ರಿ ಅಂದು ಅವರೇ ತಿಂತಿದ್ದಾರೆ ನೋಡ್ರಿ. ಆಹಾ ಆಹಾ, ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಸೂಪರ್. ಸೊ ಬನ್ನಿ, ನಾನು ಟೇಸ್ಟ್ ಮಾಡಿ ಈಗ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ. ಸೇ ಹಾಯ್. ಹಾಯ್ ಹಾಯ್ ಗೈಸ್, ಅವಳು ಏನು ಹೇಳ್ತಿದ್ದಾಳೆ ಗೊತ್ತಾ? ನಮ್ಮ ಮಾಮ ಬ್ರೆಡ್ ಆಮ್ಲೆಟ್ ಮಾಡಿದ್ದಾರೆ, ಸೊ ಎಲ್ಲರೂ ಆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಅವಳ ಭಾಷೆಯಲ್ಲಿ ಹೇಳ್ತಿದ್ದಾಳೆ. ನಾನು ಅದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಓಕೆನಾ? ಅಲ್ವಾ ಅಲ್ವಾ ಗೈಸ್, ನಾನೊಂದು ಇವಾಗ ತೊಗೊಂಡಿದ್ದೀನಿ. ಈಗ ಇದನ್ನ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ, ಓಕೆನಾ? ಸ್ವಲ್ಪ ಉಪ್ಪು ಕಮ್ಮಿ ಹೋಗಿಲ್ಲ. ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ. ನಾನು ಮಾಡೋ ಥರ ಏನು ಟೇಸ್ಟ್ ಬಂದಿಲ್ಲ. ನಾನು ನನ್ನ ಎಷ್ಟು ವಿಡಿಯೋದಲ್ಲಿ ಮಾಡ್ತೇನೆ, ನಾನು ಎಷ್ಟು ವಿಡಿಯೋದಲ್ಲಿ ಮಾಡ್ತೀನಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ. ನೆಗೆಸ್ತೀಯಾ ಕ್ಯಾಮ್ರಾದಲ್ಲಿ? ಅವ್ರಿಗಿಂತ ಚೆನ್ನಾಗಿ ನಂದೇ ಬರುತ್ತೆ ಅಂತೇಳಿ ಈಗ ತಿಂದು ಖಾಲಿ ಮಾಡಿ ವಿಡಿಯೋನ ಆಮೇಲೆ ಏನು ಮಾಡ್ತೀನಿ, ಓಕೆನಾ? ಫಸ್ಟ್ ಇದು ತಿಂತೀನಿ. ಬಾಯ್. ಅವ್ರು ತಿನ್ತಾನೆ ಇಲ್ಲ. ಗೈಸ್ ನೋಡ್ರಿ, ನ್ಯೂ ಎಂಟ್ರಿ ಕಿಟಿ ಕಿಟಿ. ಇವಳ ಹೆಸರು ಸ್ವೀಟಿ. ಹಾಯ್ ಸ್ವೀಟಿ. ಹಾಯ್ ಗೈಸ್, ಇವಳು ಎಷ್ಟು ಸಿಟ್ಟಾಗಿ ಕೂತಿದ್ದಾಳೆ ನೋಡ್ರಿ. ಮುಟ್ತಾನಿಲ್ಲ ಅದು ಅವಳು ಅಂತ. ಹಾಯ್ ಸ್ವೀಟಿ. ಲಡ್ಡು ತು ನಕ್ಕೋ, ಲಡ್ಡು ತು ಲಕ್ಕೋ. ಎಷ್ಟು ಸಿಟ್ಟಾಗಿ ಕೂತಿದ್ದಾಳೆ ನೋಡ್ರಿ. ಹಾಯ್ ಸ್ವೀಟಿ. ಚುಟಿ ಚುಟಿ. ಹಾಯ್ ಚುಟಿ. Come on, second. देखा पापा देख, नको तुझे मेरा चले वापस ले जाना, नको चल वापस ले जा. ನೋಡಿ ಫ್ರೆಂಡ್ಸ್, ಇವರು ಬ್ರೆಡ್ ಆಮ್ಲೆಟ್ ಮಾಡೋದಿರಲಿ, ಈ ಕಿಚನ್ ಮಾಡಿರೋ ಉಟ್ಟು ನೋಡ್ರಿ ಹೆಂಗೆ ಮಾಡಿದ್ದಾರೆ. ಎಲ್ಲ ನೀಟ್ ಮಾಡಿ ನಾನು ಸ್ನಾನಕ್ಕೆ ಹೋಗಿ ದೀಪ ಹಚ್ಚಿ ಬಂದಿದ್ದೀನಿ. ಈ ಥರ ಮಾಡ್ತಾರಾ? ಯಾವ ಥರ ಆಗೈತಿ ನೋಡಿ ಫ್ರೆಂಡ್ಸ್, ಇದ್ದಾರೆ ಸ್ವಲ್ಪ ನೋಡಿ. ಇದು ಹಿಂಗೆ ಕ್ಲೀನ್ ಮಾಡಿದ್ರೆ ಸರಿ, ಇಲ್ಲಂದ್ರೆ ಇದು ಅಡುಗೆನೇ ಇಲ್ಲ. ತಿಂದು ಮಾಡ್ಕೋಬೇಕು ಅಷ್ಟೇ ಹೇಳ್ತೀನಿ. ಓಹೋ, ಹಾಂ ತನ್ನಂಗಿಲ್ಲ ಅಲ್ಲಿ. ಫಸ್ಟ್ ಪಪ್ಪಗೆ ಕಾಫಿ ಮಾಡು. ನೋಡಿ ಟೇಸ್ಟ್ ನೋಡ್ತೀನಿ ಹೆಂಗೆ ಮಾಡಿದ್ದೀರ ಅಂತ ಹೇಳಿ. ಬ್ರೆಡ್ ಆಮ್ಲೆಟ್ ಇದು ಕಿಚನಿನ ಈ ಥರ ಅವಸ್ಥೆ ನಾನಲ್ಲ ಮಾಡಿದ್ದು, ನಿಮ್ಮ ಮನೆಯವರು. ಆದ್ರೆ ತಾನೆ. ನಾನು ಜಸ್ಟ್ ಅದನ್ನ ವಿಡಿಯೋ ಮಾಡ್ತಾ ಇದ್ದೆ, ಅವ್ರು ಯಾವ ಥರ ಮಾಡ್ತಾರೆ ಅಂತ. ಅಡುಗೆ ಒಳಗೆ ಬರಲ್ಲ ಗೈಸ್, ನಾನು ನೋಡ್ಕೊಂಡ್ರೆ ತಾನೇ ನಾನು ಇನ್ನೆಷ್ಟು ನನ್ನ ವ್ಲಾಗ್ ವಿಡಿಯೋಗೆ ಅದು ಐಡಿಯಾಸ್ ಇರ್ತೀನಿ ಏನು ಮಾಡಬೇಕು ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ರು ಅವರು. ನಾನು ಸುಮ್ಮನೆ ಅವ್ರನ್ನ ತಗೊಂಡು ಮಾಡಿದೆ, ಚೆನ್ನಾಗೇ ಇತ್ತು. ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೂಪರ್ ಆಗಿದೆ ವಿಡಿಯೋ ನೀಟಾಗಿಲ್ಲ, ಕಿಚನ್ ನೀಟಾಗಿ ಮಾಡಿ ಅಷ್ಟೇ. ವಿಡಿಯೋ ಎಂಡ್ ಮಾಡೋ ಟೈಮಲ್ಲಿ ನಮ್ಮಮ್ಮ ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ದಾರೆ ನಮ್ಮ ಪಪ್ಪ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಹೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಹಾಗೆ ನಮ್ಮ ಮುಂದಿನ ವಿಡಿಯೋ ಹೀಗೆ ಬರ್ತಾ ಇರುತ್ತೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಓಕೆನಾ? ಬಾಯ್ ಬಾಯ್, ಲವ್ ಯು ಆಲ್.